ಶಿರಾದ ವಿದ್ಯಾನಗರದ ಕೆಂಪೇಗೌಡ ಸರ್ಕಲಲ್ಲಿ ಹೊಸದಾಗಿ ವಿಸ್ಮಯ ಆಸ್ಪತ್ರೆ ಪ್ರಾರಂಭ ಆಗ್ತಾ ಇದೆ. ಡಾಕ್ಟರ್ ರಾಘವೇಂದ್ರ ವಿಕ್ಟೋರಿಯಾ ಹಾಸ್ಪಿಟಲ್ MD ಮಾಡಿದವರು, BMC ಸ್ಕೂಲ್ ಕಾಲೇಜಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೆದವರು, ಮತ್ತು ಡಾಕ್ಟರ್ ಮೇಘನಾ ತುಂಬ ಪರಿಣಿತರು. ಎಲ್ಲ ಈ ಆಸ್ಪತ್ರೆಗೆ ಮತ್ತು ಈ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಒಳ್ಳೆಯದಾಗಲಿ. ಇವರು ಇಡೀ ಶಿರಾಗಲ್ಲ, ಇಡೀ ತುಮಕೂರಿಗೆ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಗಲಿ ಅಂತ. ಶಿರಾ ಒಂದು ಗ್ರಾಮೀಣ ಪ್ರದೇಶದಿಂದ ಕೂಡಿರ್ತಕ್ಕಂಥ ಒಂದು ಸ್ಥಳ ಇಲ್ಲಿ. ಸೊ ಇಲ್ಲಿ ತುಂಬ ಫ್ಲೋರೈಡ್ ನೀರಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮೊದಲು ತುಂಬ ಇದಿತ್ತು, ಕಾಯಿಲೆಗಳು ರುಜಿನಗಳಿಗೆ ತುತ್ತಾಗ್ತಕ್ಕಂಥ ಪ್ರದೇಶ ಇದು. ಆದರೆ ಇತ್ತೀಚೆಗೆ ಹೇಮಾವತಿ ನೀರು ಬಂದ್ರಿಂದ ನೀರಿನಿಂದ ಆಗ್ತಕ್ಕಂಥ ರೋಗಗಳು ಕಡಿಮೆ ಆಗಿರ್ಬೋದು, ಆದರೆ ಬೇರೆ ಇನ್ನಿತರ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಜನ ಜಾಸ್ತಿನೇ ಇದ್ರು. ಇಲ್ಲಿ ನುರಿತ ವೈದ್ಯರ ತಜ್ಞರ ಅವಶ್ಯಕತೆ ಇತ್ತು, ಅಂತ ಒಂದು ಹಾಸ್ಪಿಟ್ಲ್ ಅವಶ್ಯಕತೆ ಇತ್ತು. ಇಂಥ ಅವಶ್ಯಕತೆ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ರಾಘವೇಂದ್ರ ಅವರು, ಮೇಘನಾರವರು ತನ್ನ ಸ್ವಂತ ಪರಿಶ್ರಮದಿಂದ ಒಂದು ಹಾಸ್ಪಿಟ್ಲನ್ನ, ವಿಸ್ಮಯ ಹಾಸ್ಪಿಟ್ಲ್ನ ಇಲ್ಲಿ ತೆರೆದಿದ್ದಾರೆ. ಈ ಒಂದು ಹಾಸ್ಪಿಟ್ಲು ಈ ಸಿರಾ ಭಾಗದ ಜನತೆಗೆ ಉಪಯುಕ್ತವಾಗಲಿ, ಇವರ ಸೇವೆ ಈ ನನಗೆ ಸಿಕ್ಕು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಲಿ, ಇಂಥದೊಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ರಾಘೂರವರಿಗೆ, ಮೇಘನವರಿಗೆ ಶುಭ ಆಗಲಿ ಮತ್ತು ಅಭಿನಂದನೆ. ಇವತ್ತೇನು ಹಾಸ್ಪಿಟ್ಲು ಶಿರಾದಲ್ಲಿ ವಿಸ್ಮಯ ಹಾಸ್ಪಿಟ್ಲ್ ಇವತ್ತೇನು ಓಪನ್ ಆಗುತ್ತೆ, ನಿಜವಾಗ್ಲೂ ಇವತ್ತು ತಾಲೂಕಿಗೆ, ಇವತ್ತು ಟೌನ್ಗೆ ಒಂದು ಅವಶ್ಯಕತೆ ಇತ್ತು. ಆ ದೇವರು, ಆ ಭಗವಂತ ಒಳ್ಳೆಯದಾಗಿ ಈ ಹಾಸ್ಪಿಟ್ಲ್ ಯಶಸ್ವಿ ಆಗಲಿ ಅಂತಲ್ಲ, ಅದು ನಾನು ದೇವರಲ್ಲಿ. ನಮ್ಮ ಡಾಕ್ಟ್ರು ತಂದೆಯವರು, ಅವ್ರ ತಾತವರು, ಅವ್ರ ಚಿಕ್ಕಪ್ಪರೆಲ್ಲ ಭಾಳ ಆತ್ಮೀಯ ಸ್ನೇಹಿತರು, ನಮಗೆ ಒಡನಾಡಿಗಳು. ಅವರು ಇಬ್ಬರು ದಂಪತಿಗಳು. ಮತ್ತು ನಮ್ಮ ಡಾಕ್ಟ್ರು ಶ್ರೀಮತಿಯವರು ತಂದೆಯವರು ನಮ್ಗೆ ಆತ್ಮೀಯರು, ಪತ್ರಕರ್ತರು. ಇವತ್ತು ನಮ್ಮ ಶಿರಾ ನಗರದಲ್ಲಿ ಒಳ್ಳೆಯ ಒಂದು ಹಾಸ್ಪಿಟ್ಲನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರ ಹಾಸ್ಪಿಟ್ಲು ನಮ್ಮ ಶಿರಾ ತಾಲೂಕಿನ ಜನರಿಗೆ ಆರೋಗ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗಲಿ ಅಂತ ಭಗವಂತನಲ್ಲಿ ಈ ಸಂದರ್ಭ ಪ್ರಾರ್ಥನೆ ಮಾಡ್ತೀನಿ. ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಶಿರಾನಗರದಲ್ಲಿ ನಮ್ಮ ರಾಜ್ಯದ ಗಡಿಭಾಗವಾದ ಬ್ಯಾಡಗೆರೆ ಚಿಕ್ಕಣ್ಣಪ್ಪನ ಪುತ್ರರು ಮತ್ತು ನಮ್ಮ ಜನಾಂಗದ ಮುಖಂಡರು, ನಮ್ಮ ಜಿಲ್ಲೆಯ ಕುಂಚಿಗಳ ಸಂಘದ ಅಧ್ಯಕ್ಷರಾದ ಕಾಮರಾಜ್ ಅವರು ಅಳಿಯಾರಂಥ ರಾಘವೇಂದ್ರ ಅವರು ನಮ್ಮ ಶಿರಾನಗರದಲ್ಲಿ ನಮ್ಮ ಹುಟ್ಟಿದ ಊರಿನ ಋಣ ತೀರಿಸಬೇಕು ಅಂತೇಳಿ ಅವರು ಮತ್ತು ಕಾಮರಾಜು ಅವರ ಮಗಳಿಗೂ ಸೇರಿ ಒಂದು ವಿಸ್ಮಯ ಅಂತೇಳಿ ಒಂದು ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ. ಡಾಕ್ಟರ್ ರಾಘವೇಂದ್ರ ಅವರು ಅನುಭವಶಾಲಿಗಳು. ಅವತ್ತಿನ ಕಾಲದಲ್ಲೇ ಒಳ್ಳೆ ಮೆರಿಟ್ ಆಗಿ ಕೇವಲ CETಯಲ್ಲಿ 3 ಡಿಜಿಟಲ್ಲಿ ಡಾಕ್ಟರ್ ಸೀಟ್ ತೊಗೊಂಡು ನಮ್ಮ ಸೆಂಟೆನ್ಸ್ ಶಾಲೆಯಲ್ಲಿ ಓದಿ ಅವರು ಒಳ್ಳೆ ಕಾಲೇಜಲ್ಲಿ ವಿದ್ಯಾಭ್ಯಾಸ ಪಡೆದು MD ಪದವೀಧರಾಗಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಸಾಕಷ್ಟು ತರಬೇತಿ ಪಡೆದು ನಮ್ಮ ಸಿರಾ ತಾಲೂಕಿಗೆ ಏನು ನಮ್ಮ ಗಡಿ ಭಾಗದ ನಮ್ಮ ತಾಲೂಕಿನ ಋಣವನ್ನು ತೀರಿಸಬೇಕು ಅಂತೇಳಿ ಇವತ್ತಿನ ದಿವಸ ಒಂದು ನೂತನವಾಗಿ ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಭಗವಂತನವ್ರಿಗೆಲ್ಲ ಒಳ್ಳೇದು ಮಾಡಲಿ, ಅವ್ರು ನಮ್ಮ ಸೇವೆ ನಮ್ಮ ಶಿರಾಕ್ಕೆ ಅಗತ್ಯವಾಗಿ ದೊರೀಲಿ ಅಂತೇಳಿ ಆ ಭಗವಂತ ಪ್ರಾರ್ಥಿಸ್ತೇನೆ. ನಮಸ್ಕಾರ.